ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ಕುಗ್ಗಿದವರನ್ನು ಕರ್ತನು ನೆನೆಸುತ್ತಾನೆ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಕುಗ್ಗಿದವರನ್ನು ನೆನೆಸುತ್ತಾರೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ. ಆಮೇಲೆ ಕೀರ್ತನೆಗಳು 40:17, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ ನನ್ನ ಹಿತಚಿಂತಕರು, ನನ್ನ ದೇವರು, ನೀನೇ ನನಗೆ ಆಧಾರ. ನೆನೆಸುವುದು ಹಿತಚಿಂತನೆ ಮಾಡುವುದು ಬೇರೆ ಬೇರೆಯಾಗಿದೆ. ನೆನೆಸುವುದು ಒಂದೇ ಸಾರಿ, ಆದರೆ ಹಿತಕ್ಕಾಗಿ ಚಿಂತಿಸುವುದು ಯಾವಾಗಲೂ ನಡೆಯುತ್ತಲೇ ಇರುವ ಕಾರ್ಯ. ಶ್ರೀಲಂಕಾ ದೇಶಕ್ಕೆ ಸೇರಿದ ಒಬ್ಬ ಸಹೋದರನು, ಅಯ್ಯ, ನನಗೆ ವಿವಾಹವಾಗಿ 6 ತಿಂಗಳಲ್ಲಿ ಪತ್ನಿಯನ್ನು ಅಗಲಿ ಹೊರದೇಶಕ್ಕೆ ಬಂದೆನು. ಈಗ 6 ವರ್ಷಗಳು ಕಳೆದು ಹೋಗಿವೆ. ನನ್ನ ಮಗನನ್ನು ಸಹ ಒಂದು ಸಾರಿಯೂ ನೋಡಲಾಗಲಿಲ್ಲ. ನನ್ನ ಪತ್ನಿಯನ್ನು ನೆನೆಸಿಕೊಂಡು ಬಹಳ ದುಃಖಪಡುತ್ತೇನೆ. ಈಗ ಆ ಭಾಗದಲ್ಲಿ ಸೈನ್ಯವು ನುಗ್ಗಿದೆ. ನನ್ನ ಪತ್ನಿಯು ಮಗು ಏನಾದರೂ ತಿಳಿಯಲಿಂದ ಅವರನ್ನೇ ಯಾವಾಗಲೂ ನೆನೆಸುತ್ತೇನೆ ಎಂದು ಹೇಳಿ ಆ ದೇವರ ಮನುಷ್ಯರ ಹತ್ರ ಆ ಒಬ್ಬ ಸೈನ್ಯದ ಸಹೋದರನು ಹೇಳುತ್ತಾನೆ. ಕರ್ತನು ಸಹ ಇದೇ ರೀತಿ ನಮ್ಮನ್ನು ನೆನೆಸುವಾತನಾಗಿದ್ದಾನೆ. ದಿಕ್ಕಿಲ್ಲದವರು, ಕುಗ್ಗಿ ಹೋದವರು, ಇವರಿಗಾಗಿ ಹಿತಚಿಂತನೆ ಮಾಡುವ ಕರ್ತನು ನಮಗಿದ್ದಾನೆ. ಒಬ್ಬ ಸೇವಕರ ಜೀವಿತದಲ್ಲಿ ಅವರು ಅನೇಕ ವಿಧವಾದ ಕುಗ್ಗುವಿಕೆಗೆ ಒಳಗಾಗಿದ್ದಾರೆ. ಆದರೆ ಕರ್ತನು ಅವರನ್ನು ಮರೆಯಲಿಲ್ಲ. ಮೊಟ್ಟ ಮೊದಲು ಅವರು ಒಂದು ದಿವಸಿ ವ್ಯಾಪಾರದ ಮಳಿಗೆಯಲ್ಲಿ ಕೆಲಸಕ್ಕೆ ಸೇರಿದರು. ಆಗ ಹಿಂದಿ ಚಳವಳಿ ನಡೆಯುತ್ತಿತ್ತು. ಆಗ ಅವರು ಅನ್ಯಾಯವಾಗಿ ಸೆರೆಮನೆಗೆ ತಳ್ಳಲ್ಪಟ್ಟರು. ಕರ್ತನು ಅವರ ದುಸ್ಥಿತಿಯನ್ನು ನೋಡಿದನು. ವಿದ್ಯಾಭ್ಯಾಸ ಮುಂದುವರಿಸಿ ಮಾರ್ಗ ತೆರೆದರು. ಪದವಿ ಪಡೆದರು. ಉನ್ನತವಾದ ಉದ್ಯೋಗವನ್ನು ಅನುಗ್ರಹ ಮಾಡಿದರು. ನಿಮ್ಮನ್ನು ಸಹ ನೆನೆಸಿ ನಿಮ್ಮ ಹಿತಚಿಂತನೆ ಮಾಡುವನು, ನಿಮಗೂ ಮಾರ್ಗ ತೋರಿಸುವನು. ಉದ್ಯೋಗವಿಲ್ಲದೆ ಇರುವಿರಾ? ಕುಟುಂಬ ಸಮಸ್ಯೆಗಳ? ಸಮಾಧಾನವಿಲ್ಲದೆ ಕುಗ್ಗಿ ಹೋಗುವಿರಾ? ಕರ್ತನು ನಿಮಗೆ ಅದ್ಭುತ ಮಾಡುವನು. ಕರ್ತನು ಅನ್ನುತ್ತಾನೆ, ಎಫ್ರಾಯೀಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈ ಬಿಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರಗಿತು. ಯೆಶಾಯ 11:8. ದೇವರು ಮನುಷ್ಯರಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯೋದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಅರಣ್ಯಕಾಂಡ 23:19. ದೇವ ಮಕ್ಕಳೇ, ನಿಮ್ಮ ಹಿತಚಿಂತೆ ಮಾಡುವ ಕರ್ತನು ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ. ಅರಣ್ಯಕಾಂಡ 23:21, ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡವೇ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಆಮೇನ್.